ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಲೈಫ್ ಸ್ಟೈಲ್ ಕನ್ನಡ ವಿಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವಿವತ್ತು ಔಟಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೂ ಕ್ಯೂರಿಯಾಸಿಟಿ ಇದೆನಾ? ಬನ್ನಿ ಹೇಳ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಮೇಲೆ ಹೇಳ್ತೀನಿ. ಇವಾಗ ನಾವು ಲಂಚ್ಗೆ ಹೋಗ್ತಾ ಇದ್ದೀವಿ. ಲಂಚ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ, ಓಕೆನಾ? ಫೈನಲಿ ಫುಡ್ ಕೋರ್ಟ್ ಸಿಕ್ತು. ಹಾಗೆ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಸಹ ಇತ್ತು. ನಾವು ಇಂಡಿಯನ್ ಫುಡ್ ಆರ್ಡರ್ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡ್ ಚಿಕನ್ ಕಾಟಿ ರೋಲ್ ತಗೊಂಡು, ನಾನು ಬಟರ್ ಚಿಕನ್ ವಿತ್ ರೈಸ್ ತಗೊಂಡೆ. ತುಂಬಾ ಬಿಸಿಲು ಇರೋದ್ರಿಂದ ಹಾಗಾಗಿ ನಾವು ಲೆಬನರ್ ತಗೊಂಡ್ವಿ, ಸ್ವಲ್ಪ ಎನರ್ಜಿ ಬರ್ಲಿ ಅಂತ. ಬಟರ್ ಚಿಕನ್ ವಿತ್ ರೈಸ್ ಪರವಾಗಿದ್ದಿಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ದೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಲೆಮನೇಡ್ ಸೂಪರ್ ಆಗಿತ್ತು ಟೇಸ್ಟ್. ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ. ಫೈನಲಿ ನಾವು ರೀಚ್ ಆದ್ವಿ. ಲೊಕೇಶನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು. ಹಾಗೆ ತುಂಬಾ ಅಂದ್ರೆ ತುಂಬಾ ಬಿಸಿಲು ಸಹ ಇತ್ತು. ಇರಿಟೇಟಿಂಗ್ ಆಗ್ತಾ ಇತ್ತು ಬಿಸಿಲಿಗೆ. ಇದು ತುಂಬಾ ಚೆನ್ನಾಗಿದೆ ಮ್ಯೂಸಿಯಂ. ಯಾವ್ದು ಅಂತ ಹೇಳ್ತೀನಿ. ನಾವು ಇವತ್ತು ನಾರ್ತ್ ಕೆರೋಲಿನಾ ಸೈನ್ಸ್ ಮ್ಯೂಸಿಯಂ ಬಂದಿದ್ದೀವಿ. ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ಒಂದು ಶೋ ಇತ್ತು. ಅದು ಸ್ಪೇಸ್ ಸನ್ ಬಗ್ಗೆ ತುಂಬಾ ಚೆನ್ನಾಗಿತ್ತು. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಇನ್ಫಾರ್ಮೇಶನ್ ಸಿಕ್ತು ನಮಗೆ. ಈ ವಿಡಿಯೋ ಮಿಸ್ ಮಾಡ್ದಂಗೆ ನೋಡಿ. ತುಂಬಾ ಚೆನ್ನಾಗಿದೆ ಅಂಡ್ ಸಖತ್ತಾಗಿ ಇನ್ಫಾರ್ಮೇಶನ್ ಇದೆ.
ಈ ವಿಡಿಯೋ ನೋಡಿ. ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಇಲ್ಲಿ ಆಸ್ಟ್ರೋನಾಟ್ಸ್ ಹೇಗೆ ಇರ್ತಾರೆ ಅಂತ ನೀವೇ ನೋಡಿ. ಬಟ್ ತುಂಬಾ ಯೂಸ್ಫುಲ್ ಆಗಿದೆ ಈ ವಿಡಿಯೋ. ಈ ಮ್ಯೂಸಿಯಂ ನಲ್ಲಿ ಯಾವಾಗ್ಲೂ ಹಾಕಿರ್ತಾರೆ ಅಂಡ್ ಮಕ್ಳಿಗಂತ ತುಂಬಾ ಯೂಸ್ಫುಲ್ ಆಗುತ್ತೆ, ಇನ್ಫಾರ್ಮೇಶನ್ ತಿಳ್ಕೊಬಹುದು. ಭೂಮಿನಲ್ಲಿ ಗ್ರಾವಿಟಿ ಇದೆ, ಬಟ್ ಸ್ಪೇಸ್ ನಲ್ಲಿ ಗ್ರಾವಿಟಿ ಇರೋದಿಲ್ಲ. ಅದಕ್ಕೆ ಅವರು ತೇಲಾಡ್ತಾ ಇದ್ದಾರೆ. ಆಸ್ಟ್ರೋನಾಟ್ಸ್ ಅವರು ತೇಲಾಡ್ತಾನೆ ಇರ್ತಾರೆ. ಅವ್ರಿಗೆ ಏನಾದ್ರು ಬೇಕು ಅಂದ್ರೂ ಅಲ್ಲಿಂದ ಇಲ್ಲಿಂದ ಹೋಗಬೇಕಂದ್ರೂ ತೇಲಾಡ್ಕೊಂಡೇ ಹೋಗ್ತಾ ಇರ್ತಾರೆ. ಈವನ್ ಜಿಮ್ ಇರುತ್ತೆ ಅಲ್ಲಿ, ಅವ್ರು ವರ್ಕೌಟ್ ಮಾಡ್ತಾರೆ. ಸ್ಪೇಸ್ ಅಲ್ಲಿ ಆಸ್ಟ್ರೋನಾಟ್ಸ್ ತಿನ್ನೋ ಫುಡ್ಸ್ ಹೇಗೆ ಪ್ಯಾಕ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀರಾ? ಎಷ್ಟ್ಕೊಂಡ್ ಪ್ಯಾಕ್ ಮಾಡ್ಕೊಂಡ್ ತಗೊಂಡ್ ಹೋಗ್ತಾರೆ ಅವರು. ಇದೆಲ್ಲ ನ್ಯೂಟ್ರಿಷಿಯನ್ಸ್ ಅವ್ರಿಗೆ ಸ್ಟ್ರಾಂಗ್ ಆಗ್ಬೇಕು ಅಲ್ವಾ, ಹಾಗಾಗಿ ನ್ಯೂಟ್ರಿಷಿಯನ್ಸೇ ಇರುತ್ತೆ ಫುಲ್. ಆಕ್ಚುಯಲ್ ಡೈನೋಸಾರ್ ಎಷ್ಟು ದೊಡ್ಡದಿರುತ್ತೆ ಅಲ್ವಾ? ನೀವು ನೋಡಿ, ಈ ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ. ಈ ಮ್ಯೂಸಿಯಂ ನಲ್ಲಿ ಡೈನೋಸಾರ್ ಸ್ಕೆಲೆಟನ್ ಎಷ್ಟು ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ ನೋಡಿ. ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ. ರಾಕೆಟ್ ಒಳಗೆ ಇದ್ದಾಗ ಆಸ್ಟ್ರೋನಾಟ್ಸ್ ಯಾವ ತರ ಅನುಭವ ಮಾಡ್ತಾರೆ ಅಲ್ವಾ, ಹಾಗೆ ಈ ಸೈನ್ಸ್ ಮ್ಯೂಸಿಯಂ ನಲ್ಲಿ ಆ ತರ ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ತುಂಬಾ ಖುಷಿ ಆಯ್ತು. ಸ್ಪೇಸ್ ನಲ್ಲಿ ಆಸ್ಟ್ರೋನಾಟ್ಸ್ ಗ್ಲೌಸ್ ಹಾಕೊಂತಾರೆ ಅಲ್ವಾ, ಆ ತರ ಗ್ಲೌಸೇ ಈ ಮಾಡೆಲ್ ಇಟ್ಟಿದ್ರು. ಹೇಗಿತ್ತು ಮ್ಯೂಸಿಯಂ? ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನನ್ಗೆ ಐಸ್ ಕ್ರೀಮ್ ತಿನ್ನಂಗ ಆಗಿತ್ತು. ನಮ್ಮ ಹಸ್ಬೆಂಡಿಗೆ ಹೇಳ್ದೆ ಐಸ್ ಕ್ರೀಮ್ ಕೊಡ್ಸಿ ಅಂತ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಐಸ್ ಕ್ರೀಮ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ನಾನ್ ಯಾವ್ದು ಐಸ್ ಕ್ರೀಮ್ ತಗೊಂಡೆ ಅಂದ್ರೆ ವೆನೆಲ್ಲಾ ಕ್ರಂಚಿ ಹೇಸಲ್ ನಟ್ಸ್ ವಿತ್ ಪೀನಟ್ ಐಸ್ ಕ್ರೀಮ್ ತಗೊಂಡೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿ ಟೇಸ್ಟ್ ಆಗಿತ್ತು. ನನ್ಗಂತೂ ತುಂಬಾ ಇಷ್ಟ ಆಯ್ತು ಐಸ್ ಕ್ರೀಮ್. ಐ ಹೋಪ್ ಸೈನ್ಸ್ ಮ್ಯೂಸಿಯಂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಥ್ಯಾಂಕ್ ಯು.